ಇದು ಸಿನಿಮಾ ಅಲ್ಲ, ಸಮಾಜದ ಕನ್ನಡಿ. ಅಸ್ಸಿ ಸಿನಿಮಾ ನೋಡೋಕೆ ಧೈರ್ಯ ಇದೆಯಾ? ಇದು ಮನರಂಜನೆ ಅಲ್ಲ, ಎಚ್ಚರಿಕೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶ್ರೀ ಪವಿತ್ರ. ಭಾರತದಲ್ಲಿ ದಿನವೊಂದಕ್ಕೆ ಸರಾಸರಿ 80 ಅತ್ಯಾಚಾರ ಪ್ರಕರಣಗಳು ವರದಿಯಾಗತ್ತೆ ಅಂತ ಆಘಾತಕಾರಿ ಸತ್ಯದ ಮೇಲೆ ಕಟ್ಟಲಾದಂಥ ಚಲನಚಿತ್ರವೇ ಅಸ್ಸಿ. ಅಸ್ಸಿ ಅಂತಂದ್ರೆ ಹಿಂದಿಯಲ್ಲಿ 80 ಅಂತ ಅರ್ಥ. ಈ ಚಿತ್ರ ರೇಪ್ ಸಂಸ್ಕೃತಿ, ಸ್ತ್ರೀ ದ್ವೇಷ, ಕೋಮುವಾದ, ಮುಸ್ಲಿಂ ದ್ವೇಷ, ದಲಿತರ ಮೇಲಿನ ಅತ್ಯಾಚಾರ ಮತ್ತು ಲಾಕ್ಡೌನ್ ಅಂತ ಸಮಕಾಲೀನ ಸಮಸ್ಯೆಗಳನ್ನು ಧೈರ್ಯವಾಗಿ ಚರ್ಚಿಸುತ್ತೆ. ನಿರ್ದೇಶಕ ಅನುಭವ್ ಸಿನ್ಹಾ ಅವರು ಸಮಾಜದ ಕಣ್ಣು ತೆರೆಸುವ ಚಿತ್ರಗಳನ್ನು ನಿರ್ಮಿಸುವಲ್ಲಿ ಹೆಸರುವಾಸಿಯಾಗಿದ್ದಾರೆ. ಅವರ ಹಿಂದಿನ ಚಿತ್ರಗಳಂತೆಯೇ ಈ ಚಿತ್ರವು ವಾಸ್ತವಾದಿ ಶೈಲಿಯಲ್ಲಿ ಕಟ್ಟಲ್ಪಟ್ಟಿದೆ. 2026ರ ಫೆಬ್ರವರಿ 20ಕ್ಕೆ ಬಿಡುಗಡೆಯಾದ ಈ ಚಿತ್ರ ಟ್ರೈಲರ್ ಮೂಲಕನೇ ಭಾರೀ ಚರ್ಚೆಗೆ ಕಾರಣ ಆಗಿತ್ತು. ಅನುಭವ್ ಸಿನ್ಹಾ ಅವರು ಈ ಚಿತ್ರವನ್ನ ನಿರ್ದೇಶಿಸಿದ್ದಾರೆ ಮತ್ತು ಗೌರವ್ ಸೋಲಂಕಿ ಅವರ ಜೊತೆಗೆ ಸ್ಕ್ರಿಪ್ಟ್ ಅನ್ನ ಬರೆದಿದ್ದಾರೆ. ಭೂಷಣ್ ಕುಮಾರ್ ಮತ್ತು ಕೃಷ್ಣ ಕುಮಾರ್ ನಿರ್ಮಾಣ ಮಾಡಿದ್ದಾರೆ. ಚಿತ್ರದ ಕಥೆ ನಿಜ ಘಟನೆಗಳಿಂದ ಪ್ರೇರೇಪಿತವಾಗಿದೆ ಅಂತ ಹೇಳಲಾಗಿದೆ. ಇದು ಸಮಾಜದ ಕೊಳೆತು ನಾರುತ್ತಿರುವಂತಹ ವ್ಯವಸ್ಥೆಯನ್ನು ತೋರಿಸುತ್ತೆ. ಪೊಲೀಸ್ ಭ್ರಷ್ಟಾಚಾರ, ನ್ಯಾಯಾಲಯದ ಜಟಿಲತೆಗಳು, ಸಮಾಜದ ಸ್ತ್ರೀ ದ್ವೇಷ ಮತ್ತು ದುರ್ಬಲರ ಮೇಲಿನ ಅತ್ಯಾಚಾರ, ಅನಾಚಾರಗಳನ್ನ ಈ ಚಿತ್ರ ಎತ್ತಿಹಿಡಿದಿದೆ. ಚಿತ್ರ ವೀಕ್ಷಕರನ್ನ ದ್ವೇಷದಿಂದ ಅಂಧರನ್ನಾಗಿಸದೆ ಸಮಾಜದ ಸತ್ಯವನ್ನ ತೆರೆದಿಡೋ ಗುರಿಯನ್ನ ಹೊಂದಿದೆ. ಚಿತ್ರದ ಕೇಂದ್ರದಲ್ಲಿ ಪರಿಮಾ ಅನ್ನೋ ಶಾಲಾ ಶಿಕ್ಷಕಿ ಇರ್ತಾಳೆ. ದೆಹಲಿಯಲ್ಲಿ ವಾಸಿಸುವಂತಹ ಇವಳು ಒಂದ್ ರಾತ್ರಿ ಕೆಲಸದಿಂದ ಮನೆಗೆ ಹಿಂತಿರುಗುವಾಗ 5 ಯುವಕರಿಂದ ಅಪಹರಣಕ್ಕೊಳಗಾಗಿ ಗ್ಯಾಂಗ್ ರೇಪ್ಗೆ ಒಳಗಾಗ್ತಾಳೆ. ಆಕೆಯ ಪತಿ ವಿನಯ್ ಮತ್ತು ಮಗನೊಂದಿಗೆ ನಡೆಯುವಂತಹ ಹೋರಾಟ, ವಕೀಲೆ ರಾವಿ ಅವರ ನ್ಯಾಯಾಂಗ ಹೋರಾಟ ಮತ್ತು ಸಮಾಜದ ಉದಾಸೀನತೆಯನ್ನ ಇದರಲ್ಲಿ ಚಿತ್ರಿಸಲಾಗಿದೆ. ಪ್ರತಿ 20 ನಿಮಿಷಕ್ಕೊಮ್ಮೆ ಸ್ಕ್ರೀನ್ ಮೇಲೆ ಕೆಂಪು ಬಣ್ಣದ ಟೈಮರ್ ಕಾಣಿಸಿ ದೇಶದಲ್ಲಿ ಹೊಸ ಅತ್ಯಾಚಾರ ಪ್ರಕರಣ ನಡೀತಾ ಇದೆ ಅನ್ನೋದನ್ನ ಇದು ನೆನಪಿಸುತ್ತೆ. ಇದು ಕೇವಲ ಒಂದು ಕೇಸ್ ಅಲ್ಲ, ಸಮಾಜದ ವ್ಯಾಪಕ ಸಮಸ್ಯೆಯನ್ನ ಪ್ರತಿಬಿಂಬಿಸುವಂತಹ ಒಂದು ಕನ್ನಡಿ. ತಾಪ್ಸಿ ಪನ್ನು ವಕೀಲೆ ರಾವಿ ಪಾತ್ರದಲ್ಲಿ ಧೈರ್ಯವಂತ ಮಹಿಳೆಯಾಗಿ ಅದ್ಭುತ ನಟನೆಯನ್ನ ಕೊಟ್ಟಿದ್ದಾರೆ. ಇನ್ನು ಕನಿ ಕುಸೃತಿ ಬಲಾತ್ಕಾರದ ಬಲಿಪಶು ಪರಿಮಾ ಪಾತ್ರದಲ್ಲಿ ಸೂಕ್ಷ್ಮವಾಗಿ ಅಭಿನಯಿಸಿದ್ದಾರೆ. ಭಾವನೆಗಳನ್ನ ಅತಿಯಾಗಿ ತೋರಿಸದೆ ಸಹಜವಾಗಿ ಚಿತ್ರಿಸಿದ್ದಾರೆ. ಇನ್ನು ಮೊಹಮ್ಮದ್ ಜಿಶಾನ್ ಅಯ್ಯೂಬ್ ಪತಿ ವಿನಯ್ ಅವರ ಪಾತ್ರದಲ್ಲಿ ಸಹಾಯಕ ಮತ್ತು ದೃಢನಾಗಿ ಕಾಣಿಸ್ತಾರೆ. ಇನ್ನು ಕುಮುದ್ ಮಿಶ್ರಾ ಕಾರ್ತಿಕ್ ಪಾತ್ರದಲ್ಲಿ ಭಾವುಕ ಮತ್ತು ಗೊಂದಲದ ಪಾತ್ರವನ್ನು ನಿಭಾಯಿಸಿದ್ದಾರೆ. ಇನ್ನು ರೇವತಿ ನ್ಯಾಯಾಧೀಶೆ ಪಾತ್ರದಲ್ಲಿ ಸಂಕ್ಷಿಪ್ತವಾಗಿ ಕಾಣಿಸಿ ಪ್ರಭಾವವನ್ನು ಬೀರ್ತಾರೆ. ಇನ್ನು ಇತರರು ಮನೋಜ್ ಪವಾ, ಸತ್ಯಜಿತ್ ಶರ್ಮಾ, ಜಿತಿನ್ ಗೋಸ್ವಾಮಿ, ನಜೀರುದ್ದೀನ್ ಶಾ, ಸುಪ್ರಿಯಾ ಪಾಠಕ್ ಮತ್ತು ಸೀಮಾ ಪವಾ ಅವರು ಸಹಾಯಕ ಪಾತ್ರಗಳಲ್ಲಿ ಮಿಂಚಿದ್ದಾರೆ. ನಟರುಗಳ ನಟನೆಯೇ ಈ ಚಿತ್ರದ ಬಲವಾಗಿದೆ. ಆದರೆ ಕೆಲವು ಪಾತ್ರಗಳು ಡೆವಲಪ್ ಆಗಿಲ್ಲ ಅನ್ನೋ ಟೀಕೆಗಳು ಇದೆ. ರಾಜ್ಯದ 5 ಕೋಟಿಗೂ ಅಧಿಕ ಜನರಿಗೆ ವಾರ್ಷಿಕ 25 ಲಕ್ಷ ಮೆಟ್ರಿಕ್ ಟನ್ಗೂ ಅಧಿಕ ಆಹಾರ ಧಾನ್ಯ ಒದಗಿಸುವ ಅನ್ನಭಾಗ್ಯ ಯೋಜನೆಯು ಬಡವರ ಪಾಲಿನ ಅಕ್ಷಯ ಪಾತ್ರೆಯಾಗಿದೆ. ತಲಾ 10 ಕೆಜಿ ಆಹಾರ ಧಾನ್ಯದ ಮೂಲಕ ಪ್ರತಿಯೊಬ್ಬರಿಗೂ ಪೌಷ್ಟಿಕಾಂಶಯುಕ್ತ ಆಹಾರದ ಭರವಸೆಯೊಂದಿಗೆ ಹಸಿವು ಮುಕ್ತ ಕರ್ನಾಟಕ ನಿರ್ಮಾಣಗೊಳ್ಳುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಅಸ್ಸಿ ಚಿತ್ರ ಬಿಡುಗಡೆಯ ನಂತರ ಮಿಶ್ರ ಪ್ರತಿಕ್ರಿಯೆಗಳನ್ನು ಪಡೆದಿದೆ. ಕೆಲವು ವಿಮರ್ಶಕರು ಇದನ್ನ ಮುಖ್ಯ ಮತ್ತು ಪ್ರಭಾವಶಾಲಿ ಅಂತ ಹೇಳಿದ್ರೆ, ಇತರರು ಅಸಮಂಜಸ ಮತ್ತು ಅತಿಯಾದ ಭಾವುಕತೆಯಿಂದ ಕೂಡಿದೆ ಅಂತ ಟೀಕಿಸಿದ್ದಾರೆ. ಇಲ್ಲಿವರೆಗೆ ಲಭ್ಯ ಇರುವಂತಹ ಕೆಲವು ಪ್ರಮುಖ ವಿಮರ್ಶೆಗಳ ಸಾರಾಂಶಗಳನ್ನ ನೋಡೋದಾದ್ರೆ, ಹಾಲಿವುಡ್ ರಿಪೋರ್ಟರ್ಸ್ ಇಂಡಿಯಾ ವಿಮರ್ಶೆಯನ್ನ ನೋಡಿದ್ರೆ ಚಿತ್ರವನ್ನ ಅಸಮಂಜಸ ಸಾಮಾಜಿಕ ನಾಟಕ ಅಂತ ಇದು ಕರೆದಿದೆ. ಇನ್ನು ಪ್ರಶಂಸೆ ಅಂತಂದ್ರೆ ಲೈಂಗಿಕ ಹಿಂಸೆಯ 360 ಡಿಗ್ರಿ ಆಂಗಲ್ಲು ಮತ್ತು ಸಮಾಜದ ಪಿತೃ ಪ್ರಧಾನತೆ ಮತ್ತು ಸಹಭಾಗಿತ್ವವನ್ನ ತೋರಿಸಿದೆ ಅಂತ ಹೇಳ್ತಾರೆ. ಇನ್ನು ಟೀಕೆ ಅಂತಂದ್ರೆ ಕಥೆ ಅಸಮರ್ಥವಾಗಿದ್ದು 2ನೇ ಅರ್ಧದಲ್ಲಿ ಅತಿಯಾದ ಭಾವುಕತೆ ಇದೆ ಅಂತ ಹೇಳ್ತಾರೆ. ನಿರ್ದೇಶಕ ಹೆವಿ ಹ್ಯಾಂಡೆಡ್ ಅಪ್ರೋಚ್ ಚಿತ್ರವನ್ನ ಪ್ರಚಾರ ಮಾಡದಂತೆ ಕಾಣಿಸುತ್ತೆ ಅಂತ ಹೇಳಿದ್ದಾರೆ. ಇನ್ನು ದಿ ವೈಯರ್ ತನ್ನ ವಿಮರ್ಶೆಯಲ್ಲಿ ಚಿತ್ರ ಮ್ಯಾನಿಪುಲೇಷನ್ ಭಾಷೆಯನ್ನ ಮಾಡತ್ತೆ ಅಂತ ಟೀಕಿಸಲಾಗಿದೆ. ಇನ್ನು ಪ್ರಶಂಸೆ ಅಂತಂದ್ರೆ ಸಮಾಜದ ಭಯಾನಕತೆಯನ್ನ ತೋರಿಸುವಂತ ದೃಶ್ಯಗಳು, ಸೀಮಾ ಪೌಹಾ ಅವರ ನಟನೆ ಮತ್ತು ರೇವತಿಯವರ ಪಾತ್ರ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ ಅಂತ ಹೇಳಿದ್ದಾರೆ. ಇನ್ನು ಟೀಕೆ ಅತಿಯಾದ ಪ್ರಚಾರಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದೆ ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ ವಿಮರ್ಶಕರು ಚಿತ್ರದ ಉದ್ದೇಶವನ್ನ ಹೊಗಳಿದ್ರು ಸೂಕ್ಷ್ಮತೆಯ ಕೊರತೆಯನ್ನ ಟೀಕಿಸಿದ್ದಾರೆ. ಇದು ಸಿನ್ಹಾ ಅವರ ಅತ್ಯುತ್ತಮ ಕೆಲಸ ಅಲ್ಲ ಅಂತ ಕೆಲವರು ಹೇಳಿದ್ರು ಸಹ ಸಮಾಜದಲ್ಲಿ ಬದಲಾವಣೆ ತರುವಂತ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಮತ್ತೊಂದು ಕಡೆ ಹೇಳಲಾಗಿದೆ. ಚಿತ್ರದಲ್ಲಿ ಅತ್ಯಾಚಾರವನ್ನ ಕೇವಲ ಕ್ರೈಮ್ ಸ್ಟೋರಿ ಆಗಿ ಅಲ್ಲ, ಒಂದು ಸಾಮಾಜಿಕ ರಾಜಕೀಯ ಪರಿಸರದ ಫಲಿತಾಂಶವಾಗಿ ತೋರಿಸೋ ಪ್ರಯತ್ನ ಎದ್ದು ಕಾಣಿಸುತ್ತೆ ಅಂತ ಹೇಳ್ತಾರೆ. ಇನ್ನು ಚಿತ್ರ ಕೇಳತ್ತೆ, ಹೆಣ್ಣನ್ನ ದೇವಿ ಅಂತ ಪೂಜಿಸುವಂತ ಸಮಾಜ ಅವಳ ದೇಹವನ್ನ ಯಾಕೆ ಯುದ್ಧ ಭೂಮಿಯನ್ನಾಗಿ ಮಾಡತ್ತೆ ಅಂತ.
ಸೊ ಈ ಅನುಭವ್ ಸಿನ್ಹಾ ಅವರು ಸಮಾಜದ ಕಣ್ಣು ತೆರೆಸೋ ಚಿತ್ರಗಳ ಮೂಲಕ ಹೆಸರನ್ನ ಮಾಡಿದ್ದಾರೆ. ಅವರ ಕೆಲವು ಪ್ರಮುಖ ಚಿತ್ರಗಳ ಬಗ್ಗೆ ನೋಡೋದಾದ್ರೆ ಮುಲ್ಕ್ 2018 ರಿಲೀಸ್ ಆಗತ್ತೆ. ಒಂದು ಮುಸ್ಲಿಂ ಕುಟುಂಬದ ಕತೆ. ಸೊ ಕುಟುಂಬದ ಒಬ್ಬ ಸದಸ್ಯನನ್ನ ಭಯೋತ್ಪಾದಕ ಅಂತ ಆರೋಪಿಸಿದಾಗ ನಡೆಯೋ ನ್ಯಾಯಾಂಗ ಹೋರಾಟ ಮತ್ತು ಕೋಮುವಾದದ ವಿರುದ್ಧದ ಸಂದೇಶ. ಇದು ಮುಸ್ಲಿಂ ಸಮುದಾಯದ ಮೇಲಿನ ಪೂರ್ವಾಗ್ರಹವನ್ನ ಚರ್ಚಿಸುತ್ತೆ. ಅಷ್ಟೇ ಅಲ್ಲ, ಈ ಸಿನಿಮಾ ಕೇಳತ್ತೆ ಒಬ್ಬನ ತಪ್ಪಿಗೆ ಒಂದು ಸಮುದಾಯದ ನಂಬಿಕೆಯನ್ನ ಕಸಿದುಕೊಳ್ಳೋದು ನ್ಯಾಯಾನ ಅಂತ. ಏನು ಆರ್ಟಿಕಲ್ 15 ಇದು 2019 ರಿಲೀಸ್ ಆಗುತ್ತೆ. ಭಾರತೀಯ ಸಂವಿಧಾನದ ಆರ್ಟಿಕಲ್ 15 ಆಧಾರದ ಮೇಲೆ ಕಟ್ಟಲಾದ ಚಿತ್ರ ಇದು. ಜಾತಿ ತಾರತಮ್ಯ, ದಲಿತರ ಮೇಲಿನ ಅತ್ಯಾಚಾರ ಮತ್ತು ಪೊಲೀಸ್ ವ್ಯವಸ್ಥೆಯ ಭ್ರಷ್ಟಾಚಾರವನ್ನ ಇದು ತೋರಿಸುತ್ತೆ. ಆಯುಷ್ಮಾನ್ ಖುರಾನ ನಟನೆಯ ಈ ಚಿತ್ರ ಸಮಾಜದ ಅಸಮಾನತೆಯನ್ನು ಧೈರ್ಯವಾಗಿ ಪ್ರಶ್ನಿಸುತ್ತೆ. ಸಮಾಜದಲ್ಲಿ ಇದನ್ನ ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದ್ರೆ, ಕಾನೂನು ಎಲ್ರಿಗೂ ಸಮಾನ ಅಂತ ಪುಸ್ತಕದಲ್ಲಿ ಬರೆದಿದ್ರೆ ಸಾಕಾ ಅಥವಾ ಬದುಕಿನಲ್ಲಿ ಅದು ಆಗ್ತಿದ್ಯಾ ಅನ್ನೋ ಪ್ರಶ್ನೆಯನ್ನ ಈ ಸಿನಿಮಾ ಎತ್ತತ್ತೆ. ಇನ್ನು ಥಪ್ಪಡ್ 2020 ರಿಲೀಸ್ ಆಗುತ್ತೆ. ಗೃಹ ಹಿಂಸೆಯ ಬಗ್ಗೆ ಇದೆ. ಒಂದು ಥಪ್ಪಡ್ನಿಂದ ಪ್ರಾರಂಭವಾಗಿ ಮಹಿಳೆಯ ಸ್ವಾಭಿಮಾನ ಮತ್ತು ಸಂಬಂಧಗಳಲ್ಲಿನ ಸಮಾನತೆಯನ್ನು ಇದು ಚರ್ಚಿಸುತ್ತೆ. ತಾಪ್ಸಿ ಪನ್ನು ನಾಯಕಿಯಾಗಿ ಸಾಮಾನ್ಯ ಮಹಿಳೆಯ ಹೋರಾಟವನ್ನು ಚಿತ್ರಿಸಿದ್ದಾರೆ. ಸೊ ಈ ಚಿತ್ರಗಳಂತೆಯೇ ಅಸ್ಸಿಯು ಸಮಾಜದ ಕಣ್ಣು ತೆರೆಸುವ ಗುರಿಯನ್ನು ಹೊಂದಿದೆ, ಆದರೆ ಹೆಚ್ಚು ಕಟು ಮತ್ತು ಅಸ್ವಸ್ಥಗೊಳಿಸೋ ರೂಪದಲ್ಲಿ. ಸೊ ಸಾಮಾನ್ಯವಾಗಿ ಜನ ಹೇಳೋದು ಒಮ್ಮೆ ಹೊಡೆದ್ರೆ ಏನಾಗತ್ತೆ, ಆದರೆ ಈ ಚಿತ್ರ ಹೇಳುತ್ತೆ ಒಮ್ಮೆ ಹೊಡೆದ್ರೂ ಸಹ ಅದು ಗೌರವಕ್ಕೆ ಧಕ್ಕೆ ಅಂತ. ಸೊ ಅಸ್ಸಿ ಒಂದು ಸಾಮಾನ್ಯ ಸಿನಿಮಾ ಅಲ್ಲ, ಅದು ಸಮಾಜದ ಮುಖಕ್ಕೆ ಕನ್ನಡಿ ಹಿಡಿಯೋ ಪ್ರಯತ್ನ. ಅತ್ಯಾಚಾರದ ಸಂಸ್ಕೃತಿಯನ್ನ ಕಟಕಟೆ ಹತ್ತಿಸಿ ವೀಕ್ಷಕರನ್ನ ಯೋಚಿಸುವಂತೆ ಮಾಡುತ್ತೆ. ಮಿಶ್ರ ವಿಮರ್ಶೆಗಳ ಹೊರತಾಗಿಯೂ ಇದು ಮುಖ್ಯವಾದ ಚರ್ಚೆಯನ್ನು ಹುಟ್ಟುಹಾಕಿದೆ. ಅನುಭವ್ ಸಿನ್ಹಾ ಅವರಂತ ನಿರ್ದೇಶಕರು ಸಿನಿಮಾವನ್ನ ಬದಲಾವಣೆಯ ಸಾಧನವನ್ನಾಗಿ ಬಳಸೋದು ಪ್ರಶಂಸನೀಯ. ಸೊ ಇದನ್ನ ನೋಡಿ ಸಮಾಜದ ಸತ್ಯವನ್ನ ಅರ್ಥ ಮಾಡ್ಕೊಳ್ಬೇಕು, ಆದ್ರೆ ಇದು ಸುಲಭವಾಗಿ ಜೀರ್ಣ ಆಗೋದಿಲ್ಲ ಅನ್ನೋದನ್ನ ನೆನ್ಪಿಡಿ. ಅಂಧಭಕ್ತರಿಗೆ ನೀರೇರಿಯುವಂಥ ಸಿನಿಮಾಗಳ ಸುಗ್ಗಿಯಲ್ಲಿ ಸಮಾಜದ ಕತ್ತಲೆಯನ್ನು ತೊಡೆದು ಬೆಳಕು ತೋರಿಸುವಂಥ ಪ್ರಯತ್ನನೇ ಈ ಅಸ್ಸಿ. ಅನುಭವ್ ಸಿನ್ಹಾ ಅವರ ಸಿನಿಮಾಗಳು ಒಂದು ಸಂದೇಶವನ್ನು ನೀಡುತ್ತೆ. ದ್ವೇಷದ ಮೇಲೆ ರಾಜಕೀಯ ಕಟ್ಟಬಾರದು, ನ್ಯಾಯದ ಮೇಲೆ ಸಮಾಜವನ್ನು ಕಟ್ಟಬೇಕು ಅಂತ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.